ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಬಾಂಬ್ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಬೆಂಗಳೂರು, 9 ಮಂದಿಗೆ ಗಂಭೀರ ಗಾಯ. ಬಾಂಬ್ ಸ್ಫೋಟ ದೃಢಪಡಿಸಿದ ಸಿಎಂ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ, ಪ್ರಾಧಿಕಾರ ನೇಮಕ ಬದಲಿಸಲು ಮುಖ್ಯಮಂತ್ರಿಗೆ ಮನವಿ. ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿ ಇನ್ನು ಮುಂದೆ ಕಾಗದ ರಹಿತ, ಈ ಆಡಳಿತ ಕಚೇರಿಗೆ ಚಾಲನೆ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ಗುಡಿಬಂಡೆ ತಾಲೂಕಿನ ಕೆರೆಗಳಿಗೆ ವಕ್ಕರಿಸಿದ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಾ, ಕೆರೆಗಳಲ್ಲಿ ಮಣ್ಣು ಖಾಲಿ ಮಾಡುತ್ತಿರುವ ಕ್ರಮಕ್ಕೆ ಸ್ಥಳೀಯರ ಆಕ್ರೋಶ. ವಾರ್ತೆಗಳ ವಿವರ. ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಕಡಿಮೆ ತೀವ್ರತೆಯ ಸುಧಾರಿತ ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದಲ್ಲಿ 9 ಮಂದಿ ಗಂಭೀರ ಗಾಯಗೊಂಡಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಂಬ್ ಸ್ಫೋಟವನ್ನು ದೃಢಪಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘಟನೆಯನ್ನು ರಾಜಕೀಯ ಮಾಡದಂತೆ ಮನವಿ ಮಾಡಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಬೆಂಗಳೂರಿನ ಜನಪ್ರಿಯ ಉಪಾಹಾರ ಗೃಹ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ 9 ಮಂದಿ ಗಾಯಗೊಂಡಿದ್ದಾರೆ. ಬಾಂಬ್ ಸ್ಫೋಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕೆಫೆಯಲ್ಲಿ ಚೀಲವನ್ನ ಬಿಟ್ಟು ಹೋಗುತ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚೀಲದೊಂದಿಗೆ ಕೆಫೆ ಒಳಗೆ ಬಂದಿರುವ ವ್ಯಕ್ತಿಯೊಬ್ಬ ಬ್ಯಾಗ್ ಅನ್ನ ಹೋಟೆಲ್ನಲ್ಲಿಯೇ ಬಿಟ್ಟು ಹೋಗಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಈ ಬ್ಯಾಗ್ ಕೆಫೆಯಲ್ಲಿ ಸ್ಫೋಟಕ್ಕೆ ಕಾರಣವಾಯಿತು ಎಂದು ಸೂಚಿಸಲಾಗಿದೆ. ಪರಿಸ್ಥಿತಿಯನ್ನ ಪರಿಶೀಲಿಸಲು ರಾಜ್ಯ ಗೃಹ ಸಚಿವರು ಕೆಫೆಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ಫೋಟದ ಬಗ್ಗೆ ಮಾಹಿತಿ ಪಡೆದಿರುವುದಾಗಿ ಡಿಜಿಐಜಿಪಿ ಅಲೋಕ್ ಮೋಹನ್ ತಿಳಿಸಿದ್ದಾರೆ. ಅಲ್ಲದೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಮೊದಲ ಬಾರಿಗೆ ಸ್ಫೋಟ ಸಂಭವಿಸಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ಸಂಭವಿಸಿದ ನಿಗೂಢ ಸ್ಫೋಟದಲ್ಲಿ 9 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಎಚ್ಎಎಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಹಠಾತ್ ಸ್ಫೋಟ ಸಂಭವಿಸಿದ್ದು, ಗ್ರಾಹಕರು ಜೀವ ಉಳಿಸಿಕೊಳ್ಳಲು ಹೊರಗೆ ಓಡಿ ಬಂದಿದ್ದಾರೆ. ವರದಿಗಳ ಪ್ರಕಾರ ಕೆಫೆಯಲ್ಲಿ ಚೀಲದಲ್ಲಿ ಇರಿಸಲಾಗಿದ್ದ ನಿಗೂಢ ವಸ್ತು ಸ್ಫೋಟಗೊಂಡಿದೆ. ಘಟನೆಯಲ್ಲಿ 9 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ. ಶ್ವಾನದಳ, ಬೆರಳಚ್ಚು ತಜ್ಞರು, ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಧಾವಿಸಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರುವ ಕೆಎನ್ ಕೇಶವರೆಡ್ಡಿ ಅವರನ್ನು ನೇಮಿಸಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ತೀವ್ರ ಅಸಮಾಧಾನ ಭುಗಿಲೆದ್ದಿದ್ದು, ಕೂಡಲೇ ಬದಲಿಸಬೇಕೆಂದು ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮನವಿ ಮಾಡಿದ್ದಾರೆ. ಇದರಿಂದ ಪ್ರಾಧಿಕಾರದ ಅಧ್ಯಕ್ಷರ ಬದಲಾವಣೆ ಮಾಡುವ ಭರವಸೆಯನ್ನು ಮುಖ್ಯಮಂತ್ರಿ ನೀಡಿರುವುದಾಗಿಯೂ ಮುಖಂಡರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಸ್ಥಳೀಯ ಮುಖಂಡರಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯ ಉದ್ದೇಶ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಅವರು ಬರೆದಿರುವ ಪುಸ್ತಕ ಬಿಡುಗಡೆಯ ಬಗ್ಗೆ ಮಾಹಿತಿ ನೀಡುವುದಾಗಿತ್ತು. ಆದರೆ ಪತ್ರಕರ್ತರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಮುಖಂಡ ದೀರ್ಘ ಉತ್ತರ ನೀಡುವ ಮೂಲಕ ಈ ಸುದ್ದಿಗೋಷ್ಠಿಯನ್ನ ಸಂಪೂರ್ಣವಾಗಿ ರಾಜಕೀಯ ಮಾಡಿದ್ದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೇಶವರೆಡ್ಡಿ ಅವರನ್ನ ನೇಮಿಸಿರುವ ಸರ್ಕಾರದ ಕ್ರಮದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ನಂದಿ ಎಂ ಆಂಜಿನಪ್ಪ ಉತ್ತರಿಸಿದ ರೀತಿಯೇ ವಿಶೇಷವಾಗಿತ್ತು. ಗೌರಿಬಿದನೂರು ತಾಲೂಕಿಗೆ ಸೇರಿರುವ ಕೆಎನ್ ಕೇಶವರೆಡ್ಡಿ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿದ್ದಾರೆ. ಆದರೂ ಅವರನ್ನ ಚಿಕ್ಕಬಳ್ಳಾಪುರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಿರುವ ಸರ್ಕಾರದ ಕ್ರಮ ಸರಿಯಿಲ್ಲ ಎಂದು ಆಂಜಿನಪ್ಪ ಹೇಳಿದರು. ಅಲ್ಲದೆ ಗೌರಿಬಿದನೂರಿನಲ್ಲೂ ನಗರಾಭಿವೃದ್ಧಿ ಪ್ರಾಧಿಕಾರವಿದ್ದು, ಅಲ್ಲಿಗೆ ಅವರನ್ನ ನೇಮಿಸಬಹುದಿತ್ತು. ಅದು ಮಾಡದ ಸರ್ಕಾರ ಸ್ಥಳೀಯ ನಾಯಕರಿಗೆ ನೀಡಬೇಕಿದ್ದ ಹುದ್ದೆಯನ್ನ ಹೊರಗಿನ ತಾಲೂಕಿನವರಿಗೆ ನೀಡಿದೆ ಎಂದು ಅಸಮಾಧಾನ ಹೊರಹಾಕಿದ್ರು.
ಅಲ್ಲದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗೆ ಹೆಚ್ಚು ನಿಗಮ ಮಂಡಳಿ ಸ್ಥಾನಗಳು ದಕ್ಕಿದ್ವು. ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಸ್ಥಾನ ದೊರೆತಿದ್ದು ಅದು ಹೊರಗಿನ ತಾಲೂಕಿನವರಿಗೆ ನೀಡಿ ಜಿಲ್ಲಾ ಕೇಂದ್ರದ ಮುಖಂಡರ ನಿರೀಕ್ಷೆ ಹುಸಿ ಮಾಡಲಾಗಿದೆಯಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಆಂಜಿನಪ್ಪ ಸಹಮತ ವ್ಯಕ್ತಪಡಿಸಿದ್ರ. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ನಿವಾಸದಲ್ಲಿ ಈ ಬಗ್ಗೆ ಸಭೆ ನಡೆಸಲಾಗಿದ್ದು ಲೋಕಸಭಾ ಚುನಾವಣೆ ನಂತರ ನೇಮಕ ಮಾಡುವ ಬಗ್ಗೆ ಸ್ವತಃ ಕೇಶವರೆಡ್ಡಿಯವರೇ ಹೇಳಿದ್ರ. ಆದರೂ ಈಗ ಅವರ ನೇಮಕವಾಗಿರುವುದು ಸರಿಯಲ್ಲ ಎಂದು ಕೇಶವರೆಡ್ಡಿಯವರಿಗೆ ತಿಳಿಸಿದ್ದೇನೆ. ಈ ಬಗ್ಗೆ ಮರುಚಿಂತನೆ ನಡೆಸುವಂತೆ ಮುಖ್ಯಮಂತ್ರಿಗಳನ್ನು ಕೋರಲಾಗಿದೆ. ಅವರು ಒಪ್ಪಿದ್ದಾರೆ ಎಂದು ಹೇಳಿದ್ರ. ಇನ್ನು ಈ ನೇಮಕದ ಬಗ್ಗೆ ಚರ್ಚೆ ನಡೆಸಲು ಮಾಜಿ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿ ಅವರೇ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕರೆ ಮಾಡಿದ್ರ. ಆದರೆ ಶಾಸಕರು ಕರೆ ಸ್ವೀಕರಿಸಲಿಲ್ಲ ಎಂದು ಆಂಜಿನಪ್ಪ ಅಸಮಾಧಾನ ಹೊರಹಾಕಿದ್ರ. ನಂತರ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಹುಡುಕಿ ತಂದು ಈ ಬಗ್ಗೆ ಹೇಳಲಾಗಿದೆ. ಆದರೂ ಗೌರಿಬಿದನೂರು ತಾಲೂಕಿನ ಕೇಶವರೆಡ್ಡಿ ಅವರನ್ನ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದ್ರ. ಮಾಜಿ ಮುಖ್ಯಮಂತ್ರಿಗಳು ಕರೆ ಮಾಡಿದರೂ ಸ್ವೀಕರಿಸದ ಶಾಸಕರು ಜನಸಾಮಾನ್ಯರ ಕರೆ ಸ್ವೀಕರಿಸುತ್ತಾರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಆಂಜಿನಪ್ಪ ನಿರುತ್ತರರಾದ್ರ. ಅಲ್ಲದೆ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿಗಳಿಗೆ ಸರ್ಕಾರ ಬಳಸಿಕೊಂಡಿರುವ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಶಾಸಕ ಶಿವಾನಂದ್, ಪರಿಶಿಷ್ಟರ ಅಭಿವೃದ್ಧಿಗೆ ಅಗತ್ಯವಿರುವಷ್ಟು ಅನುದಾನವಿದೆ, ಹಾಗಾಗಿ ಈ ಹಣ ಅಗತ್ಯವಿಲ್ಲ ಎಂದು ಹೇಳಿದ್ರ. ಕೊನೆಗೆ ನಾವು ಮೊಯ್ಲಿಯವ್ರ ಮನೆಯಲ್ಲಿ ನಾನು ಎಸ್ ಎಂ ಮುನಿಯಪ್ಪನವರು ಶಿವಾನಂದು ಸುಮಾರು ಸಾರಿ 4-5 ಸಾರಿ ಹೋಗಿ ಮೀಟ್ ಮಾಡಿ ಭಾಳ ಒತ್ತಡ ಮಾಡಿದ್ವಿ. ಒತ್ತಡ ಮಾಡಿದ್ಮೇಲೆ ನಮ್ಮನ್ನೇ ಒಂದು ಸಾರಿ MLAಗೂ ಮಿನಿಸ್ಟ್ರಿಗೂ ಫೋನ್ ತೊಗೊಂಡ್ರು. ಏನು ಮುನಿಯಪ್ಪನವ್ರು ಕರೆಕ್ಟಾ, ಅವರಿಬ್ಬರೂ ಅವೈಲಬಿಲಿಟಿ ಸಿಗಲಿಲ್ಲ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ನಾವು ತಿಳಿಸ್ತೀವಿ ಅಂದರು. ಆಮೇಲೆ ನಾನು ಜಿಲ್ಲಾಧ್ಯಕ್ಷರ ಮೇಲೆ ಸ್ವಲ್ಪ ಗರಮ್ಮಾಗಿ ಮಾತಾಡಿದೆ. ಆವಾಗ ಅವರೆಲ್ಲೋ MLAನ ಹುಡುಕಿ ಕರ್ಕೊಂಡು ಬಂದರು ಅಲ್ಲೆಲ್ಲೋ ಒಂದು ಕಡೆ. ಅವತ್ತು ನಾವು ಅದು ಏನೋ ಇವತ್ತು ಭಾನುವಾರ ಹೇಳ್ಬಿಟ್ಟು ಸೋಮವಾರ ನೀವು ಕೊಟ್ಬಿಡಿ KPCCಗೆ ಲಿಸ್ಟು ಅಂತಂದರು. ಆಗ ನಾವು ಏನ್ರಿ ಜಯರಾಮ್ ಬ್ಲಾಕ್ ಅಧ್ಯಕ್ಷರು ಇಬ್ಬರಿಗೂ, ಏನಪ್ಪ ರಾಜೇಶ್, ಇಬ್ಬರಿಗೂ ಹೇಳಿ ನೀವು ತಾಲೂಕಲ್ಲಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥವ್ರು ಎಲ್ಲರದು ಒಂದು ಪಟ್ಟಿ ತೊಗೊಂಡು ಎಲ್ಲ ZP ವ್ಯಾಪ್ತಿಯಿಂದ 2-3 ಮುಖಂಡಗಳನ್ನ ಬರೇಳ್ಬಿಡಿ ದೇವನಹಳ್ಳಿ ಹತ್ರ ನಾವು ಅದನ್ನೆಲ್ಲ ಮಾಡಿ ಕೊಟ್ಬಿಡೋಣ KPCCಗೆ ಅಂದ್ವಿ. ಆಗ ಕೆಲವು ಮುಖಂಡರು ಬಂದರು, ಒಬ್ಬರು ಮಿಸ್ ಆದರು. ಎಲ್ಲ ಆಲ್ಮೋಸ್ಟ್ 95% ಎಲ್ಲರಿಗೂ ಅಕಾಮಿಡೇಟ್ ಮಾಡಿ ಒಂದು ಪಟ್ಟಿ ಕೊಟ್ಟಿದ್ವಿ. ಇನ್ನೊಂದು 2-3 ಒಂದು 2%, 3% ಸ್ವಲ್ಪ ಅಲ್ಲಿ ಎಲ್ಲರಿಗೂ ಫುಲ್ಫಿಲ್ ಮಾಡೋಕ್ಕಾಗದೇ ಇರೋರಿಗೆ ಫರ್ದರ್ ಮಾಡೋಣ ಅಥವಾ ಅವ್ರನ್ನ ಬೇರೆ ರಾಜ್ ಮಾಡ್ತೇಲೆ ಏನಾದರೂ ಮಾಡೋಣ ಅಂತೇಳಿ ಅವರೆಲ್ಲ ನಮ್ಮನ್ನು ಕೇಳೋರಿಗೆಲ್ಲ ನಾವು ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದೀವಿ. ಇದ್ರ ಮೇಲೆ ನೀವು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಅಷ್ಟೇ, ಏನೇ ಆದ್ರೂ ಇದನ್ನೆಲ್ಲ ನಾವು ವೀರಪ್ಪ ಮೊಯ್ಲಿ ಅವರು ತಪ್ಪೋ ಸರಿನೋ ಹಿಂದೆ ಮುಖ್ಯಮಂತ್ರಿನೂ ಆಗಿದ್ದರು, ಈ ಒಂದು ಕ್ಷೇತ್ರದ MP ಆಗಿ ಇಲ್ಲಿಂದ ಗೆದ್ದೋಗಿ ಮಂತ್ರಿನೂ ಆಗಿದ್ದಂಥವರು. ಅದು ಒಂದು ರೀತಿ ಹೆಡ್ ಕ್ವಾರ್ಟರ್ ನಮಗೆಲ್ಲರೂ ಮುಟ್ಕೊಂಡ್ರು ಸೇರಿ ಮಾತಾಡೋಕ್ಕೆ ಅಂತೇಳಿ ಅಲ್ಲಿ ಸೇರಿ ಮಾತನಾಡಿ ಇದನ್ನು ತೀರ್ಮಾನ ಮಾಡಬೇಕು ಮಾಡಿ ಯಾರಾದರೂ ಆಗಲಿ ಚಿಕ್ಕಬಳ್ಳಾಪುರದವ್ರದ್ದು ಹೆಸರು ಎಲ್ಲ ಮುಖಂಡರು ಒಮ್ಮತದಿಂದ ಸೂಚಿಸುವಂಥವ್ರನ್ನ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ನಮಗೇನು ಮಾಡಿದ್ರು ಇವರು ಕೆಲವರು ಮುಖಂಡರುಗಳು ಒಂದು ದಿವಸ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮೊಯ್ಲಿ ಮನೆಯಲ್ಲೇ ಹೇಳಿದ್ರು, ಇವರು ಕೇಶವರೆಡ್ಡಿ ಅವರು ಇವರೆಲ್ಲನೂ ಇಲ್ಲ ಬಿಡಿ ಸಾರಣ್ಣ, ಅದು ಆಗೋದು ಎಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಇವಾಗ ಅದ್ರದ್ದು ಆಗಲ್ಲ ಬಿಡಿ ಅಂತ. ಓಲಿ ಬಿಡಿ, ಈ ಸಣ್ಣ ಪುಟ್ಟದಾದರೂ ತಾಲೂಕು ಮಟ್ಟದವ್ರಿಗೆಲ್ಲ ಮಾಡಿ ಅದನ್ನು ಸಿಸ್ಟಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಸರ್ಕಾರಕ್ಕೆ ಕಳಿಸ್ತಿರೋ ಇಲ್ಲೋ ಆ ಕೆಲಸ ಅವ್ರು ಯಾರು ಮಾಡಬೇಕು ಅವ್ರು ಮಾಡಬೇಕು. ಇದು ನಾವು ಮಾಡಿರೋ ಕೆಲಸ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಅದು ನಾನು ಕೇಶವರೆಡ್ಡಿ ಅವರು ಕ್ವಶನ್ ಮಾಡಿದೆ, ಇದು ಸರಿನಾ ಆಗಿರೋದು? ನೀವು ಈ ಥರ ನಮ್ಗೆ ಹೇಳ್ಕೊಂಡು ಈ ಥರ ಎಲ್ಲ ಮುಗಿದ ಮೇಲೆ ಪಾರ್ಲಿಮೆಂಟ್ ಆದಮೇಲೆ ಆಗೋದು ಅಂತ ಹೇಳ್ಕೊಂಡು ಅದ್ರ ಜೊತೆ ನಾನು ಒಂದು ಪಾಯಿಂಟ್ ಹೇಳಿದೆ, ನೀವು ಹಿಂದೆ 13ರಲ್ಲಿ ನಮ್ಗೆ MLA ಸೀಟ್ಸ್ ತಪ್ಪಿದಾಗ ರಾಜಕೀಯದಲ್ಲಿ ಇಲ್ಲದೋ ಇರೋರು ಕೊಟ್ರಿ, ಅವಾಗ ನೀವು MLC ಮಾಡ್ತೀವಿ ಅಂತೇಳಿ. ಅಲ್ಲ, ಇದು ವೈಯಕ್ತಿಕನೂ ಒಂದು ಪಾಯಿಂಟ್ ಸೇರಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಆವಾಗ ಈ ರೀತಿ ಆಯಿತು ಮೋಸ ನಮಗೆ. ಇದ್ರ ಮಧ್ಯೆ ತಿರುಗಿ ಬೈ ಎಲೆಕ್ಷನಲ್ಲಿ ರಾಜಕೀಯನ ಬೇಡ ಅಂತ ನಾನು ಸುಮ್ಮನೆ ಇದ್ದವನ್ನ ಕರ್ಕೊಂಬಂದು ನೀವು ನಿಲ್ಸಿದ್ರಿ. ಇನ್ನೂ ನಾವು ಅವತ್ತು ಕೈಯಲ್ಲಿರೋ ಹಣದ ಜೊತೆಗೆ ಸಾಲನೂ ಮಾಡಿದ್ವಿ. ಸುಳ್ಳು ಹೇಳೋದ್ರಲ್ಲೇನು ನಿಜ ಹೇಳಿದ್ರೆ ಏನು ತಪ್ಪಿಲ್ಲ, ಮಾಡಿದ್ದೀವಿ, ಸತ್ಯದ ಮಾತದು. ಪಕ್ಷ ಕಟ್ಕೊಂಡು ಬಂದ್ವಿ. ಸೋತ ದಿವಸದಿಂದ ನೀವು ಕಂಡಂಗೆ ಪ್ರತಿಯೊಂದು ಕಾರ್ಯಕ್ರಮವೂ ಯಾರು ಇಡೀ ತಾಲೂಕಲ್ಲಿ ಕೇಳಿಕೊಂಡ್ರೂ ಎಲ್ಲ ಪಕ್ಷದವ್ರಿಗೂ ಗೊತ್ತು. ನಾವು ಸಕ್ರಿಯವಾಗಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಹಕಾರದೊಂದಿಗೆ ಪಕ್ಷವನ್ನು ಸದೃಢವಾಗಿ ಬೆಳೆಸ್ಕೊಂಡು ಬಂದ್ವಿ. ಎಷ್ಟೇ ಅಲ್ಲ, ಈಗ ಇಷ್ಟ ಇಲ್ಲ ಅಂತ ನಾನು ಅಲ್ಲ ಹೇಳ್ತಾ ಇರೋದು, ಆಗಿರೋದು ಸಿಸ್ಟಮ್ ಸರಿ ಇಲ್ಲ. ಬಟ್ ಅವ್ರಿಗೆ ಗೌರಿಬಿದನೂರು ಅಲ್ಲಿದೆ ಅವಕಾಶ, ಅಲ್ಲಿ ಮಾಡ್ಬೋದಾಗಿತ್ತು. ಇದು ಇಲ್ಲಿ ಚಿಕ್ಕಬಳ್ಳಾಪುರದ ತಾಲೂಕಿನ ಮುಖಂಡರುಗಳೆಲ್ಲ ಹೇಳ್ತಾ ಇರೋದು ಕೇಳ್ತಾ ಇರೋದು. ಕೆಲವರು ನಮಗೆ ಹೇಳ್ತಾರೆ, ಅವ್ರ ನೋವುಗಳನ್ನ
ಸಾರ್ವಜನಿಕವಾಗಿ ನಿಮ್ಮಂಥವ್ರ ಮುಂದೆ ವ್ಯಕ್ತಪಡಿಸೋಕ್ಕೆ ಹಿಂಜರಿತಾರೆ. ಇದು ತಮ್ಗೆ ಗೊತ್ತಿದೆ ಯಾಕೆ ಏನು ಅನ್ನೋದು. ನಮ್ಮದು ಹಿಂಜರಿಯೋ ಪ್ರಶ್ನೆ ಇಲ್ಲ, ಅನ್ಯಾಯ ಆದಾಗ ನಾನು ಖಂಡಿಸೋದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಇನ್ನು ಮುಂದೆ ಕಾಗದ ರಹಿತ ಆಡಳಿತಕ್ಕಾಗಿ ನೂತನವಾಗಿ ಆಡಳಿತ ಕಚೇರಿ ಆರಂಭವಾಗಿದ್ದು, ತ್ವರಿತವಾಗಿ ಸಾರ್ವಜನಿಕರ ಅರ್ಜಿಗಳು ಆನ್ಲೈನ್ ಮೂಲಕ ವಿಲೇವಾರಿಯಾಗಲಿವೆ. ಬಾಗೇಪಲ್ಲಿ ತಾಲೂಕಿನ ಜನತೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ SN ಸುಬ್ಬಾರೆಡ್ಡಿ ಮನವಿ ಮಾಡಿದರು. ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಶುಕ್ರವಾರ ಕಂದಾಯ ವಿಭಾಗದಲ್ಲಿ ಆಡಳಿತ ನೂತನ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಯೋಜನೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಮಹತ್ವಾಕಾಂಕ್ಷಿ ಬೆಳವಣಿಗೆಯಾಗಿದೆ. ಸಾರ್ವಜನಿಕರು ಅರ್ಜಿಗಳನ್ನು ಹಿಡಿದುಕೊಂಡು ಕಚೇರಿಗೆ ಅಲೆದಾಡಬೇಕಾಗಿಲ್ಲ. ನಿಗದಿತ ಅವಧಿಯೊಳಗೆ ಅರ್ಜಿಗಳು ವಿಲೇವಾರಿಯಾಗಲಿವೆ ಎಂದರು. ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ, ಕಡತ ವಿಲೇವಾರಿ ವಿಳಂಬ ತಪ್ಪಿಸುವ ಉದ್ದೇಶದಿಂದಾಗಿ ಕಂದಾಯ ಸಚಿವರು ಆಫೀಸ್ ಮೂಲಕವೇ ಕಚೇರಿಯ ಎಲ್ಲ ಕಡತಗಳು ವಿಲೇವಾರಿ ಆಗಬೇಕು ಎಂದು ಸೂಚನೆ ನೀಡಿದ್ದಾರೆ. ಅದರಂತೆ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಆಫೀಸ್ ಅನುಷ್ಠಾನಗೊಳಿಸಲಾಗಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಸುಬ್ರಹ್ಮಣ್ಯಂ, ಉಪ ಖಜಾನೆ ಅಧಿಕಾರಿಗಳಾದ ಶ್ರೀನಿವಾಸ್, ಚೇಳೂರು ನೂತನ ತಹಸೀಲ್ದಾರ್ AV ಶ್ರೀನಿವಾಸ್ ನಾಯ್ಡು, ಕಂದಾಯ ಇಲಾಖೆ ಸಿಬ್ಬಂದಿಗಳಾದ ಪ್ರೀತಂ, ರಂಜಿತಾ, ರೋಶಿಣಿ, ಭಾರತಿ, ಕಾವ್ಯ ಸುವರ್ಣ ಹಾಗೂ BV ವೆಂಕಟರಮಣ ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅನುಮತಿ ಪಡೆಯದೆ ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ಸಾಗಾಟ ಮಾಡುತ್ತಿದ್ದು, ಅಧಿಕಾರಿಗಳು ಮೌನವಾಗಿದ್ದಾರೆ ಎಂದು ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವನಹಳ್ಳಿ ಗ್ರಾಮಸ್ಥರು ಆರೋಪಿಸಿದರು. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವನಹಳ್ಳಿ ಕೆರೆಯಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾಲೀಕರು ಈ ಭಾಗದಲ್ಲಿ ಜಮೀನು ಖರೀದಿಸಿದ್ದು ಸಮತಟ್ಟು ಮಾಡಿ ನಿವೇಶನಗಳನ್ನು ಮಾಡುತ್ತಿದ್ದು, ಜಮೀನು ಸಮತಟ್ಟು ಮಾಡಲು ಕೆರೆಯಲ್ಲಿ ಮಣ್ಣು ಅಕ್ರಮವಾಗಿ ತೆಗೆಯುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಸರ್, ನನ್ನ ಹೆಸರು ಸುಬ್ರಾಯಪ್ಪ ಅಂತ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಗುಡಿಬಂಡೆ ತಾಲೂಕು. ನಮ್ಮದು ಸ್ವಂತ ಸದಾಶಿವನಹಳ್ಳಿ. ಇದೊಂದು ಗುಡಿಬಂಡೆ ತಾಲೂಕಿನಲ್ಲಿ ಸಣ್ಣ ಕುಗ್ರಾಮ. ಇಲ್ಲೆಲ್ಲ ಇರ್ತಕ್ಕಂಥವ್ರು ಬಡವರೇ. ಈ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬೋರ್ಗಳು ಅದು ಇದು ಹಾಕ್ಕೊಂಡು ಏನೋ ಒಂದು ಸ್ವಲ್ಪ ಜೀವನ, ಬೇರೆ ಹಳ್ಳಿಯವರು ಕೂಡ ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕೆರೆ ಗಂಗರ ಕಾಲದ್ದು, ಚೋಳರ ಕಾಲದ್ದು, ಆ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೆರೆ ಸಾವಿರಾರು ಜನಕ್ಕೆ ನೀರು ಅನುಕೂಲ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಈಗ ಸದಾಶಿವನಹಳ್ಳಿಯ ಸರ್ವೆ ನಂಬರ್ಗಳು, ಗ್ರಾಮ ಸುತ್ತಮುತ್ತಲೂ ಕೂಡ ರಿಯಲ್ ಎಸ್ಟೇಟ್ನವರು ಬಂದುಬಿಟ್ಟು ಅವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಅಲ್ಲಿ ಅವ್ರನ್ನ ಲೇಔಟ್ ಮಾಡಿಬಿಟ್ಟು ಅದೇನು ವಿಲ್ಲಾಗಳ ಟೈಪ್ ಮಾಡಿ ಬೇರೆ ಇನ್ನು ಪರದೇಶದಲ್ಲಿರ್ತಕ್ಕಂಥವ್ರಿಗೆ ಇಲ್ಲ ಆನ್ಲೈನ್ ಬಿಸ್ನೆಸ್ಸು ಮಾಡಿ ಇಲ್ಲಿಂದ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಆದರೆ ಮೂಲತಃ ಸಾವಿರಾರು ವರ್ಷಗಳಿಂದ ಇಲ್ಲಿ ಇದ್ದು ಜೀವನ ಮಾಡ್ತಕ್ಕಂಥ ಬಡ ಕುಟುಂಬಗಳು ಇವತ್ತು ಅನಾಥವಾಗಿ ಇದೊಂದು ಬೇಚರ ಗ್ರಾಮ ಆಗೋವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಈಗ ಇದಕ್ಕೆಲ್ಲ ಮೂಲ ಕಾರಣ ಕೆರೆಯಲ್ಲಿ ಮಣ್ಣೆತ್ತಿಬಿಟ್ಟು ಅವರ ಜಮೀನುಗಳಿಗೆ ಹುಡ್ಕೊಂಡು ಅದನ್ನು ಲೇಔಟ್ಗಳು ಮಾಡಿ ಅದು ಹೆಚ್ಚಿನ ರೇಟ್ಗೆ ಮಾರ್ಕೊಳ್ಳೋದಕ್ಕೆ ಈ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಅವರು ಇವತ್ತು ಬಂದು ಹೊರಟೋಗ್ತಾರೆ. ಮತ್ತು ಈ ಹಳ್ಳಿ ಇಲ್ಲಿ ಅದ್ರ ಗುರುತೇ ಇಲ್ದಿರ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ಈಗ ದಯವಿಟ್ಟು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯ ಎಲ್ಲ ಒಂದು ಉಳಿಸ್ತಕ್ಕಂಥದ್ದು, ಗ್ರಾಮಗಳು ಉಳಿಸ್ತಕ್ಕಂಥದ್ದು, ಆ ರೈತಾಪಿ ವರ್ಗದಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಂತ ಹೇಳ್ಬಿಟ್ಟು ನನ್ನೊಂದು ಮನವಿ. ಈ ಬಗ್ಗೆ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ರು ಪ್ರಯೋಜನವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. ಅವರು ಕೆರೆಯಲ್ಲಿ ಆಳವಾದ ಗುಂಡಿಗಳನ್ನು ತೆಗೆದಿದ್ದು ಮಕ್ಕಳು ಕೆರೆ ಕಡೆ ಬಂದು ಬೇದರೆ ದೊಡ್ಡ ಅನಾಹುತಗಳೇ ಆಗುತ್ತವೆ. ಆದ್ದರಿಂದ ಕೂಡಲೇ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ತೆಗೆಯುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ರು. ತಿಳಿಸಿದ್ದಾರೆ. ತಕ್ಷಣ ನಮ್ಮ ಸಿಬ್ಬಂದಿನ ಕಳಿಸಿದ್ದೀನಿ. ಅವರು ಹೇಳಿದ್ದಾರೆ ಇನ್ಮೇಲೆ ನಾವು ಹೊಡೆಯಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಕಂಪ್ಲೇಂಟ್ ನಮ್ಮ ಹತ್ರ ಯಾವುದು ಬಂದಿಲ್ಲ. ಮತ್ತು ಹೀಗೆ ಮೌಖಿಕವಾಗಿ ಫೋನಲ್ಲಿ ತಿಳಿಸ್ತಾ ಇರ್ತಾರೆ.
ಗಾಡಿ ನಿಲ್ಲಿಸ್ಬಿಟ್ಟು ತಕ್ಷಣ ನಾವು ಕರ್ಕೊಂಡು ಬಂದರೆ ಅಂಥವ್ರನ್ನ ಸೀಜ್ ಮಾಡಿಸೋದು ಏನೋ ಒಂದು ಆಗುತ್ತಲ್ಲ, ಇಲ್ಲದೇ ಇರುವಾಗ ಹೇಳ್ತಾರೆ. ಜನರು ತಪ್ಪು ಅಂತ ನಾನು ಹೇಳಿಲ್ಲ, ಮಾಹಿತಿ ಸರಿಯಾಗಿ ನಮಗೆ ತಲುಪಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಹೊಡೆದಿದ್ದಾರೆ ಸರ್, ಅವ್ರು ಕೇಳ್ತಾರೆ ನಾನು ಅಲ್ಲಿಂದ ಹೊಡೆದಿಲ್ಲ ಅಂತ ಹೇಳ್ತಾರೆ. ಸ್ಪಾಟಲ್ಲಿ ತಿಳಿಬೇಕಲ್ಲ ನಮಗೆ, ಅದು ನಾನು ಹೇಳ್ತಾ ಇರೋದು. ಮುಂದಿನ ಕ್ರಮ ನಾವು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಯಾವ ಗಾಡಿನೂ ಬರಬಾರ್ದು. ಅದು ಬಂದ ತಕ್ಷಣ ಅವ್ರ ಮೇಲೆ ನಾನು ಮೇಲಧಿಕಾರಿ ತಿಳಿಸಿ ಒಂದು ಪೊಲೀಸ್ ಕಂಪ್ಲೇಂಟು ಲಾಟ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಸಿಬ್ಬಂದಿ ಹಾಗೂ ಗ್ರಾಮದ ಮುಖಂಡರು, ರೈತರು, ಸಾರ್ವಜನಿಕರು ಸೇರಿದಂತೆ ಇನ್ನೂ ಹಲವರು ಹಾಜರಿದ್ರ. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸಮಾಜದಲ್ಲಿ ಉಳ್ಳವರು ಸಂಪಾದನೆಯಲ್ಲಿ ಸ್ವಲ್ಪ ದಾನ ಮತ್ತು ದೇವಾಲಯಗಳಲ್ಲಿ ಸೇವಾ ಕಾರ್ಯಗಳಿಗೆ ವಿನಿಯೋಗಿಸಿದರೆ ಆರೋಗ್ಯ ಮತ್ತು ಸಂಪತ್ತು ಮತ್ತಷ್ಟು ವೃದ್ಧಿಸುತ್ತದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಹೇಳಿದರು. ಮಾಲೂರು ಅರಳೇರಿ ರಸ್ತೆಯ ಆದರ್ಶ ನಗರದಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದ ಮುಂಭಾಗದಲ್ಲಿ 3 ಲಕ್ಷ ರುಗಳಲ್ಲಿ ನಿರ್ಮಿಸಿಕೊಟ್ಟಿರುವ ಮಹಾದ್ವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಉಳ್ಳವರು ದಾನ ಮತ್ತು ದೇವಾಲಯಗಳಿಗೆ ಕೊಡುಗೆ ನೀಡಿ ಹೆಸರು ಹಾಕಿಸಿಕೊಳ್ಳುತ್ತಾರೆ. ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಎಂದು ತಿಳಿದು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಹಣ ಸದುಪಯೋಗ ಮಾಡುವುದರಿಂದ ಸಂಪತ್ತು ಮತ್ತಷ್ಟು ವೃದ್ಧಿಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈ ನಿಟ್ಟಿನಲ್ಲಿ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಸುಮಾರು 15 ವರ್ಷಗಳ ಹಿಂದಿನಿಂದಲೂ ಬಂದು ದರ್ಶನ ಪಡೆದು ಹೋಗುತ್ತೇನೆ. ಶಿರಡಿ ಸಾಯಿಬಾಬಾ ರಾಜಕೀಯವಾಗಿ ಆರ್ಥಿಕವಾಗಿ ಒಳ್ಳೆಯದನ್ನು ಮಾಡಿದ್ದಾರೆ ಎಂದ್ರ. ಸಾಯಿಬಾಬಾ ದೇವಸ್ಥಾನಕ್ಕೆ ಕೊಡುಗೆ ನೀಡಬೇಕು ಎಂದು ಅಧ್ಯಕ್ಷರು ಮನವಿ ಮಾಡಿದ್ರ. ಹಾಗಾಗಿ 3 ಲಕ್ಷ ರುಗಳ ವೆಚ್ಚದಲ್ಲಿ ದೇವಾಲಯದ ಮುಂಭಾಗದಲ್ಲಿ ಮಹಾದ್ವಾರ ನಿರ್ಮಿಸಿಕೊಡಲಾಗಿದೆ. ಉಳ್ಳವರು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ದಾನ ಮಾಡುವುದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಂದ್ರ. ಇದಕ್ಕಿಷ್ಟು ಬೇಡ ಅಂತ ಹೇಳಿದೆ ಅಣ್ಣವ್ರನ್ನ. ನನಗೆ ಇದು ಪ್ರಚಾರ ಆಗೋದು ಬೇಡ. ನನಗೆ 10 ವರ್ಷದ ಹಿಂದೆ ರಿಯಲಿ ಇಲ್ಲೇನೋ ಒಂದು ಸೇವೆ ಮಾಡೋಂಥ ಅವಕಾಶ ಮಾಡಿಕೊಟ್ಟು ಮೊದಲಿಂದ ನನಗೆ ಒಂದು 20 ವರ್ಷದಿಂದ ನಾನು ನೋಡಿ ತುಂಬ ಆಸೆ. ಈ ಸಾಯಿಬಾಬಾ ದೇವಸ್ಥಾನ ವಿಚಾರದಲ್ಲಿ ತುಂಬ ಇವರು ದೇವಸ್ಥಾನ ನಮಸ್ಕಾರ ಆಗಿರ್ತದೆ. ನಾನು ಸಾಯಿಬಾಬಾ ಬಾಬಾರವರ ಭಕ್ತ. ನಾನು ತುಂಬ ಬಂದಾಗ ಇಲ್ಲೇನೋ ಒಂದು ಸೇವೆ ಮಾಡೋ ಅವಕಾಶ ಮಾಡಿಕೊಟ್ರು ಅಂತ ಹೇಳಿದಾಗ ನನಗೆ ಸುಮಾರು ಅವಕಾಶ ಮಾಡಿಕೊಟ್ಟವ್ರೆ. ನಾನು ಇದನ್ನ ಇಷ್ಟಪಡ್ತಾನೆ. ಈ ಸಂತೋಷ ಮಾಡ್ಕೊಳ್ಳೋದು ಮೀಡಿಯಾ ಪೇಪರೆಲ್ಲ ಹಾಕ್ಕೊಳ್ಳೋದು ಬೇಡ ಅಣ್ಣ ಹೇಳಿದೆ ಅಣ್ಣ. ಇಲ್ಲ ಅಂತಿಲ್ಲ, ಒಂದು ಕಾಂಪ್ಯೂಟರ್ ಈ ಸಾರಿ ಕಾಂಪ್ಯೂಟರ್ನ ಓಡಿಸಿ ಇದೂ ಬೇಡ ಅಂತ ಹೇಳಿದೆ. ಟೇಪ್ ಕಟ್ ಮಾಡೋದು ಬೇಡ. ಯಾಕಂದರೆ ನನಗೆ ನನ್ನ ವೈಯಕ್ತಿಕವಾಗಿ ನಾವೇನು ದೇವಸ್ಥಾನಕ್ಕೆ ಏನು ಮಾಡ್ತಿದ್ದೋ ಅದನ್ನು ಪಬ್ಲಿಷ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಬೇಡ ಅಂತ ಹೇಳಿದೆ, ಕೇಳಲಿಲ್ಲ ಅವರು. ನನಗೆ ತುಂಬ ಮಾರ್ಗದರ್ಶಿಗಳು. ಅದಕ್ಕೆ ಅವ್ರ ಮಾತಿಗೆ ಅಂತ ಹೇಳೋದು ಬೇಡ ಅಂತ ಸಣ್ಣ ನಾನೇನು ದೊಡ್ಡ ಇದು ಮಾಡ್ಬಿಟ್ಟಿದ್ದೀನಿ ಅಂತಲ್ಲ. ನನಗೆ ಅವರು ಸಾಯಿಬಾಬಾ ಭಾಳ ಅನುಗ್ರಹ ಮಾಡಿದ್ರು. ನಾವು ಏನಾದರೂ ಒಂದು ಅವಕಾಶ ಸಿಕ್ಕರೆ, ಒಂದು ಸೇವೆ ಮಾಡೋ ಅವಕಾಶ ಸಿಕ್ಕರೆ ಈ ದೇವಸ್ಥಾನಕ್ಕೆ ಒಂದು ಸಣ್ಣ ಸೇವೆ ಮಾಡಿದ್ದೀನಿ ಅಷ್ಟೇ, ಬೇರೆ ನೀವು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೀತಮ್ಮ ವೆಂಕಟೇಶ್ ಗೌಡ, ದೇವಾಲಯ ಸಮಿತಿ ಅಧ್ಯಕ್ಷ RC ಅಪ್ಪಾಜಿ ಗೌಡ, ನಿವೃತ್ತ ಉಪನ್ಯಾಸಕ ಕಾಳಪ್ಪ, ಶೆಟ್ಟಹಳ್ಳಿ ರಾಮಮೂರ್ತಿ, ದಿನ್ನಹಳ್ಳಿ ರಮೇಶ್, ಕಾಡದಿನಹಳ್ಳಿ ಮಧು ಇನ್ನೂ ಹಲವರು ಹಾಜರಿದ್ರ. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಆ ವಾರ್ಡಿನ ಕೊಳಚೆ ಪ್ರದೇಶದಲ್ಲಿರುವುದೆಲ್ಲ ಸಮಸ್ಯೆಗಳೇ. ರಸ್ತೆಯಲ್ಲಿ ಇಡುತ್ತಾರೆ ನೀರಿನ ಡ್ರಮ್ಗಳು, ಓಡಾಡಲು ಕಷ್ಟದ ಸ್ಥಿತಿ. ಮಳೆ ಬಂದ್ರೆ ತ್ಯಾಜ್ಯ ನೀರು ಮನೆಗಳಿಗೆ ನುಗ್ಗಿದರೂ ಗಮನ ಹರಿಸುವವರೇ ಇಲ್ಲ. ವೀಕ್ಷಿಸಿ ವಾರ್ಡ್ ಪ್ರಾಬ್ಲಮ್ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ CTV ನ್ಯೂಸ್ನಲ್ಲಿ.
ಮಾಲೂರು ತಾಲೂಕಿನ ಚೆಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕೆಳಕಂಡ ದಿನಾಂಕದಂದು ಸಾಮೂಹಿಕ ಸರಳ ವಿವಾಹ ನಡೆಯಲಿದ್ದು, ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವ ವಧು ವರರು ಅರ್ಜಿಯನ್ನ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ಪಡೆದು ನಿಗದಿತ ದಿನಾಂಕದೊಳಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದು. ವಿವಾಹ ನಡೆಯುವ ದಿನಾಂಕ 22/3/2024. ಮುಹೂರ್ತದ ಸಮಯ 12:05 12:40 ಅರ್ಜಿ ಪಡೆಯುವ ಕೊನೆಯ ದಿನಾಂಕ 1/3/2024. ಭರ್ತಿ ಮಾಡಿದ ಅರ್ಜಿಯನ್ನ ಮರು ಸಲ್ಲಿಸುವ ದಿನಾಂಕ 10/3/2024. ವಧುವರರು ನೋಂದಾಯಿಸಿಕೊಳ್ಳಲು ಕಡೆಯ ದಿನಾಂಕ 10/3/2024. ಅಂತಿಮ ವಧುವರರು ಪಟ್ಟಿ ಪ್ರಕಟಿಸುವ ದಿನಾಂಕ 12/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ 944 966 3126 9902 91 2011 96 63 57 5586. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಡಾಕ್ಟರ್ BRA ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದಿಂದ ಬಾಗೇಪಲ್ಲಿ ತಾಲೂಕು ಘಟಕ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನ BCM ವಸತಿ ನಿಲಯದ ಬಳಿ ಡಾಕ್ಟರ್ BRA ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಘಟಕ ಹಾಗೂ ನೂತನ ಕಚೇರಿ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಕಾರ್ಮಿಕ ಇಲಾಖಾಧಿಕಾರಿ ಸತೀಶ್ ರನ್ನ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಕಾರ್ಮಿಕರೊಂದಿಗೆ ಮಾತನಾಡಿದ ಅವರು, ನೀವು ಸಂಘಟನೆ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಕೊಡಿಸಿ, ಆದರೆ ಕಟ್ಟಡ ಕಾರ್ಮಿಕರ ಹೆಸರಲ್ಲಿ ಯಾರೋ ಸೇರಿಕೊಂಡು ಗುರುತಿನ ಚೀಟಿ ಪಡೆದು ಸರ್ಕಾರಕ್ಕೆ ವಂಚಿಸಬಾರದು. ನಿಜವಾದ ಕಾರ್ಮಿಕರಿಗೆ ಸಿಗುವ ಸೌಲಭ್ಯ ಅನ್ಯರ ಪಾಲಾಗದಂತೆ ನೋಡಿಕೊಳ್ಳಿ ಎಂದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮುರಳಿ,
ಜಿಲ್ಲಾಧ್ಯಕ್ಷ ಮುನಿರಾಜು, ತಾಲೂಕು ಅಧ್ಯಕ್ಷ ವೆಂಕಟರಮಣಪ್ಪ, ಕಾರ್ಮಿಕ ಇಲಾಖೆಯ ಅಧಿಕಾರಿ ಸತೀಶ್, ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಾಂಗ್ರೆಸ್ನಲ್ಲಿ ನಿಜವಾಗಿಯೂ ಪಕ್ಷಕ್ಕಾಗಿ ದುಡಿದವರನ್ನು ಮೂಲೆ ಗುಂಪು ಮಾಡಿದ್ದು, ಮೂಲ ಕಾಂಗ್ರೆಸ್ಸಿಗರಿಗೆ ಮನ್ನಣೆ ನೀಡದಿದ್ದರೆ ಕೆಪಿಸಿಸಿ ಕಚೇರಿಯ ಮುಂದೆ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಲಾಯರ್ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿನಯ್ ಶಾಮ್ ಅಥವಾ ತಮಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ವರಿಷ್ಠರನ್ನ ಕೋರಲಾಗಿತ್ತು. ಆದರೆ ವರಿಷ್ಠರು ಈ ಬಗ್ಗೆ ಗಮನ ಹರಿಸದೆ ಪ್ರದೀಪ್ ಈಶ್ವರ್ ಅವರಿಗೆ ನೀಡಿದ್ರು. ಆಗ ಹಣ ನೀಡುವುದಾಗಿ ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ತಮಗೆ ಮತ್ತು ವಿನಯ್ ಶಾಮ್ ಅವರಿಗೆ ಒತ್ತಡಗಳು ಬಂದಿದ್ವು. ಆದರೂ ನಾವು ಅದಕ್ಕೆ ಒಪ್ಪದೆ ಕಾಂಗ್ರೆಸ್ ಪರ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅವರನ್ನ ಗೆಲ್ಲಿಸಿದ್ದೇವೆ. ಆದರೂ ಪಕ್ಷ ಮತ್ತು ಸರ್ಕಾರ ತಮ್ಮನ್ನ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ, ಫೋನ್ ಮಾಡಿದ್ರೂ ಕರೆ ಸ್ವೀಕರಿಸುತ್ತಿಲ್ಲ. ಇನ್ನು ವಿನಯ್ ಶಾಮ್ ಅವರು ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆ ವೇಳೆ ತನು ಮನ ಧನ ಅರ್ಪಿಸಿ ಕಾಂಗ್ರೆಸ್ ಕಟ್ಟಲು ಶ್ರಮಿಸಿದ್ದಾರೆ. ವಿಧಾನಸಭಾ ಚುನಾವಣೆ ವೇಳೆಯೂ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ. ಹಾಗಿದ್ದರೂ ಅವರನ್ನ ಮೂಲೆ ಗುಂಪು ಮಾಡಲಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸಿದವರಿಗೆ ಸ್ಥಾನಗಳನ್ನ ನೀಡಬೇಕು ಎಂದು ಈಗಾಗಲೇ ವರಿಷ್ಠರಿಗೆ ಮನವಿ ಸಲ್ಲಿಸಲಾಗಿದೆ. ವರಿಷ್ಠರು ಈ ಮನವಿ ಪುರಸ್ಕರಿಸದಿದ್ದರೆ ಲೋಕಸಭಾ ಚುನಾವಣೆ ಒಳಗೆ ಕೆಪಿಸಿಸಿ ಮುಂದೆ ಆಮರಣಾಂತ ಉಪವಾಸ ನಡೆಸುವುದಾಗಿ ಹೇಳಿದ್ರು. ನಿಜವಾಗಿಯೂ ಪಕ್ಷಕ್ಕೆ ದುಡಿದವರು ಇಂದು ಯಾವುದೇ ಅಧಿಕಾರ ಇಲ್ಲದೆ ಸಾಮಾನ್ಯರಂತೆ ಇದ್ದಾರೆ. ಹೊರಗಿನಿಂದ ಬಂದವರು ಅಧಿಕಾರ ಅನುಭವಿಸುತ್ತಿದ್ದು, ಕೂಡಲೇ ವರಿಷ್ಠರು ಇದನ್ನ ಪರಿಗಣಿಸಿ ಮೂಲ ಕಾಂಗ್ರೆಸ್ಸಿಗರಿಗೆ ಮನ್ನಣೆ ನೀಡಬೇಕು. ಇಲ್ಲವಾದರೆ ಸಾಯುವವರೆಗೂ ಉಪವಾಸ ಮಾಡುವುದಾಗಿ ಅವರು ಹೇಳಿದ್ದಾರೆ. ಈಗ ಕೇಶವರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಗೌರಿಬಿದನೂರಲ್ಲಿ ಸನ್ಮಾನ್ಯ ಶಿವಶಂಕರ್ ರೆಡ್ಡಿ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಕ್ಯಾಬಿನೆಟ್ ಸಚಿವರಾಗಿ, ಮತ್ತು ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಗೌರಿಬಿದನೂರಿಗೆ ಕೊಟ್ಟಂಥ ಅಧಿಕಾರ ಸಾಕಾಗಿದೆ. ಮೋರೋವರ್ ಅಲ್ಲಿ ಒಂದು ಪ್ರಾಧಿಕಾರ ಇದೆ, ಗೌರಿಬಿದನೂರು ಅಭಿವೃದ್ಧಿ ಪ್ರಾಧಿಕಾರ ಇದೆ. ಕೇಶವರೆಡ್ಡಿ ಅವ್ರು ಬೇಕಾದ್ರೆ ಅಲ್ಲಿ ಮಾಡಲಿ. ಚಿಕ್ಕಬಳ್ಳಾಪುರದಲ್ಲಿ ನಾವು ದುಡಿದಿದ್ದೀವಿ. ನಾನು 43 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, 10 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, KPCC ಸದಸ್ಯನಾಗಿ, ಹಾಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು 19ನೇ ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೆ. ಆದರೆ ಅವಕಾಶ ಆಗಿಲ್ಲ. ಆದರೂ ಸಹ ಪ್ರಾಮಾಣಿಕವಾಗಿ ನಾವು ಪಕ್ಷಕ್ಕೆ ಕೆಲಸ ಮಾಡಿದ್ದೀವಿ. ಒಂದು ಕಾಲದಲ್ಲಿ ಆಂಜನಪ್ಪನವರು ಪಕ್ಷ ಕಷ್ಟದಲ್ಲಿದ್ದಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಪಕ್ಷವನ್ನು ಬೆಳೆಸಿದ್ದಾರೆ. ಇಡೀ ಕ್ಷೇತ್ರಕ್ಕೆ ಅನ್ನವನ್ನು ಕೊಟ್ಟಂಥ ಮಹಾನುಭಾವರವರು. ಅವರೂ ವಂಚಿತರಾದರು. ಅದೇ ರೀತಿ ಇತ್ತೀಚೆಗೆ ವಿನಯ್ ಶಾಮ್ ಅವರು BJP ಸರ್ಕಾರ ಇತ್ತು, ಇಲ್ಲಿ ಪ್ರಬಲವಾದ BJP ಮಂತ್ರಿ ಇದ್ದರು. ಇಲ್ಲಿ ಕಾಂಗ್ರೆಸ್ಸನ್ನು ಕೇಳುವರೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ವಿನಯ್ ಶಾಮ್ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಮೆಂಬರ್ಗಳು 450 ಜನಕ್ಕೆ ತನು ಮನ ಧನ ಅರ್ಪಿಸಿದ್ದಾರೆ. ನಗರಸಭೆಯಲ್ಲಿ 16 ಜನ ಗೆಲ್ಲಲಿಕ್ಕೆ ಮುಖ್ಯ ಪಾತ್ರ ವಿನಯ್ ಶಾಮ್ ಅವ್ರದ್ದು. ಎಲ್ಲ ಬೂತ್ ಕಮಿಟೀಸ್ ಮಾಡಿದ್ದೀವಿ. ಶಾಮು ನಾವೆಲ್ಲ ಸೇರಿ ಡಿಜಿಟಲ್ ಮೆಂಬರ್ಶಿಪ್ 38,000 ಡಿಜಿಟಲ್ ಮೆಂಬರ್ಶಿಪ್ ಮಾಡಿದ್ದೀವಿ. ಕಾರ್ಯಕ್ರಮಗಳಿಗೆ ಮೇಕೆದಾಟುಗೆ ಬಸ್ಸುಗಳು ಊಟದ ತಿಂಡಿ ಶಾಮ್ ಮಾಡಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಇವರು ನಮ್ಮ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದನ್ನು ವಿತ್ಡ್ರಾ ಮಾಡಿ ಇಲ್ಲಿ ದುಡ್ದಂಥವ್ರಿಗೆ ಯಾರಿಗಾದರೂ ಸಹ ಆ ಒಂದು ಜವಾಬ್ದಾರಿಯನ್ನು ಕೊಡಿ ಅಂತ. ನಾನೊಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ಅದಕ್ಕೆ, ಅಥವಾ ರಾಜ್ಯ ಮಟ್ಟದ ಯಾವುದಾದ್ರೂ ನಿಗಮ ಮಂಡಳಿ ಅಧ್ಯಕ್ಷನ ಕೊಡಿ ಅಂತ ನಾನು ಕೇಳಿದ್ದೀನಿ. ಈ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಅಭಿಷೇಕ್ ದತ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, KPCC ಅಧ್ಯಕ್ಷರಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಶಾಸಕರಿಗೆ, DCC ಅಧ್ಯಕ್ಷರಿಗೆಲ್ಲ ನನ್ನ ಮನವಿಯನ್ನು ನಾನು ಕೊಟ್ಟಿದ್ದೀನಿ. ನನಗೆ ಅನ್ಯಾಯ ಆಗಿದೆ. ನನಗೆ ಯಾವುದಾದ್ರೂ ಒಂದು ಇದೇ ಆದರೂ ಕೊಡಿ. ಯಾವುದು ಪ್ರಾಧಿಕಾರ ಅಧ್ಯಕ್ಷ ಕೊಡಿಲ್ಲ, ರಾಜ್ಯ ಮಟ್ಟದಿಂದ ಅಧ್ಯಕ್ಷ ಮಾಡಿ. ಇಲ್ಲ ಅಂತಂದರೆ ನಾನು ಇವತ್ತು ಬೇರೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಮಾಡಿ KPCC ಕಚೇರಿ ಮುಂದೆ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಅಲ್ಲಿಗೂ ನನಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಮನೆಯಲ್ಲಿ ಡೆಲ್ಲಿಯಲ್ಲಿ ಹೋಗಿ ನಾನು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀನಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮೀನು ಉತ್ಪಾದನೆ ಹೆಚ್ಚಿಸಲು ಜಿಲ್ಲಾ ಪಂಚಾಯಿತಿ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಅರ್ಹ ಫಲಾನುಭವಿಗಳಿಗೆ 50,000 ಮೀನು ಮರಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಪೆದ್ದಣ್ಣ ಹೇಳಿದರು.
ಮಾಲೂರು ಮೀನುಗಾರಿಕೆ ಇಲಾಖೆ ಆವರಣದಲ್ಲಿ 100ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಮೀನು ಮರಿಗಳನ್ನು ವಿತರಿಸಿ ಅವರು ಮಾತನಾಡಿದ್ರ ಜಿಲ್ಲೆಯಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸಲು ಗುರಿ ನೀಡಿದ್ದು ಮಾಲೂರು ತಾಲೂಕಿನಲ್ಲಿ ಮೀನು ಸಾಕಾಣಿಕೆ ಮಾಡುವವರಿಗೆ ಜಿಲ್ಲಾ ಪಂಚಾಯಿತಿ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ತಾಲೂಕಿನ ಫಲಾನುಭವಿಗಳಿಗೆ ಉಚಿತವಾಗಿ 50,000 ಮೀನು ಮರಿಗಳನ್ನು ಬೇತಮಂಗಲ ಮೀನು ಮರಿ ಘಟಕದಿಂದ ಖರೀದಿ ಮಾಡಿ ಒಬ್ಬರಿಗೆ 500 ಮರಿಗಳನ್ನು ವಿತರಿಸಲಾಗಿದೆ ಎಂದ್ರ ಕೃಷಿ ಹೊಂಡ, ನೀರಿನ ತೊಟ್ಟಿ, ಕುಂಟಿಯಲ್ಲಿ ಮೀನು ಸಾಕಾಣಿಕೆ ಮಾಡಬಹುದಾಗಿದ್ದು ರೈತರು ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡುತ್ತಿದ್ದಾರೆ ಎಂದು ಮೀನುಗಾರಿಕೆ ಇಲಾಖೆಯಿಂದ ಪರಿಶೀಲನೆ ನಡೆಸಲಾಗುವುದು ಎಂದರು. ನಮಸ್ಕಾರ, ನಾನು ಸ್ಟ್ಯಾಂಡರ್ಡ್ ಆಫ್ ಫಿಶರೀಸು ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಆಫ್ ಫಿಶರಿ ಮೀನುಗಾರಿಕೆ ನಿರ್ದೇಶಕರಾಗಿ 2023-24 ಸಾಲಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಯೋಜನೆಯಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೋಸ್ಕರ ಕೃಷಿ ಹೊಂಡಗಳಿಗೆ, ಬಾವಿಗಳಿಗೆ ಮತ್ತು ಈ ಚೆಕ್ ಡ್ಯಾಮ್ಗಳಿಗೆ ಮೀನು ಮರಿ ಬಿಟ್ಟು ಮೀನು ಮರಿ ಉತ್ಪಾದನೆ ಜಾಸ್ತಿ ಮಾಡಬೇಕಂತ ಒಂದು ಯೋಜನೆ ಇದೆ. ಸೊ ಆ ಯೋಜನೆಯಲ್ಲಿ ನಾವು ನಮ್ಮ ತಾಲೂಕಿಗೆ 50,000 ಮೀನು ಮರಿಗಳನ್ನು ನಮಗೆ ಗುರಿ ಕೊಟ್ಟಿದ್ದರು. ಅದರಂತೆ 50,000 ಮೀನು ಮರಿಗಳಿಗೆ ಒಬ್ಬರಿಗೆ 500 ಪ್ರಕಾರ ಒಟ್ಟು 100 ಜನ ಫಲಾನುಭವಿಗಳಿಗೆ ನಾವು 500 ಮೀನು ಮರಿಯನ್ನು ನಮ್ಮ ಬೇತಮಂಗಲ ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಖರೀದಿ ಮಾಡಿ ಎಲ್ಲ ಫಲಾನುಭವಿಗಳಿಗೂ ನಾವು ಈಗ ಇವತ್ತಿನ ದಿವಸ 1/3/2024 ನಾವು ವಿತರಣೆ ಮಾಡಿದ್ದೀವಿ. ಈ ಇದರಿಂದ ನಮಗೆ ಕೃಷಿ ಹೊಂಡ ಮತ್ತು ಗ್ರಾಮ ಪಂಚಾಯತಿ ಕೆರೆಗಳು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಟ್ಯಾಂಕ್ಸ್ ಎಲ್ಲ ಸೇರಿ ನಮ್ಮ ಮೀನುಗಾರಿಕೆ ಉತ್ಪಾದನೆ ಜಾಸ್ತಿ ಆಗಬೇಕಂತ ನಮ್ಮ ಇಲಾಖೆ ಗುರಿ ಇತ್ತು. ಆ ಗುರಿ ಪ್ರಕಾರ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಒಬ್ಬೊಬ್ಬರಿಗೆ 500 ಮಂದಿ ಥರ 50,000 ಮರಿಯನ್ನು ನಾವು 100 ಜನ ಫಲಾನುಭವಿಗಳಿಗೆ ಇವತ್ತು ವಿತರಿಸಿದ್ದೀವಿ ಸರ್. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಬಾಗೇಪಲ್ಲಿ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು. ಚೇಳೂರು ತಾಲೂಕಿನ ಹೊಸಹುಡ್ಯ ಗ್ರಾಮದ ಬಳಿ ಶುಕ್ರವಾರ ಡಾಮರು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸುಮಾರು ವರ್ಷಗಳಿಂದ ಈ ಭಾಗದ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು. ಹಲವು ಗ್ರಾಮಸ್ಥರು, ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ರ. ಆದರೆ ಅಂದು ಬಿಜೆಪಿ ಸರ್ಕಾರ ಇತ್ತು, ಹೆಚ್ಚಿನ ಅನುದಾನಗಳು ಬರುತ್ತಿರಲಿಲ್ಲ. ಇಂದು ನಮ್ಮ ಸರ್ಕಾರ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಸ್ತೆಗಳಿಗೆ ಅನುದಾನಗಳನ್ನು ನೀಡುತ್ತಿದ್ದು 10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚೇಳೂರಿನಿಂದ ಚಿಲಕಲನೇರ್ಪು ಗ್ರಾಮದವರೆಗೂ ಉತ್ತಮ ರೀತಿಯಲ್ಲಿ ರಸ್ತೆಯನ್ನ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದು, ಸಾರ್ವಜನಿಕರು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸಹಕರಿಸಬೇಕು ಎಂದರು. ನೂತನ ತಾಲೂಕು ಕಚೇರಿಗೆ ಸುಮಾರು ದಿನಗಳಿಂದ ತಹಸೀಲ್ದಾರ್ ಇಲ್ಲದೆ ಜನತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ರು. ಹೊಸ ಕಚೇರಿಗೆ ನೂತನ ತಹಸೀಲ್ದಾರ್ ಶ್ರೀನಿವಾಸ ನಾಯ್ಡು ಎಂಬುವರು ನೇಮಕಗೊಂಡು ನಮ್ಮನ್ನ ಭೇಟಿ ಮಾಡಿ ಶುಕ್ರವಾರ ಚೇಳೂರು ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇನ್ನು ಮುಂದೆ ಈ ಭಾಗದ ಜನರು 40 ಕಿಲೋಮೀಟರ್ ದೂರದ ಬಾಗೇಪಲ್ಲಿಗೆ ಕಚೇರಿ ಕೆಲಸ ಕಾರ್ಯಗಳಿಗೆ ಅಲೆದಾಡುವ ಸಮಯ ತಪ್ಪುತ್ತೆ. ಇನ್ನು ನಿಮ್ಮ ಯಾವುದೇ ಕೆಲಸಗಳನ್ನ ಇಲ್ಲೇ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ ಎಂದರು. ಈಗಾಗಲೇ ತಹಸೀಲ್ದಾರ್ಗೆ ಹೇಳಿದ್ದು, ಜನರಿಂದ ಯಾವುದೇ ಸಮಸ್ಯೆಗಳು ಬರದಂತೆ ಜನರ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಜನರ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಹೋಗಬೇಕೆಂದು ಹೇಳಿದ್ದೇನೆ. ಇನ್ನೊಂದು ರಸ್ತೆ ಚೇಳೂರಿನಿಂದ ಶೇರ್ಖಾನ್ ಕೋಟೆಗೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಅಂತ್ಯದಲ್ಲಿದ್ದು, ಹತ್ತಿರದಲ್ಲೇ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದರು. 7 ಮೀಟರ್ಗೆ ರಸ್ತೆ ವಿಸ್ತರಣೆ ಮಾಡಿ ಸ್ಟೇಟ್ ಹೈವೇ ನಾರ್ಮ್ಸ್ ಅಲ್ಲಿ ರಸ್ತೆ ಮಾಡೋಕ್ಕೆ ನಾವೀಗ ಅನುಮೋದನೆ ಕೊಟ್ಟಿದ್ದೀವಿ. ಇವತ್ತು ಇದು ಗುದ್ದಲಿ ಪೂಜೆನೂ ಮಾಡಿದ್ದೀವಿ. ನಾನು ಗುತ್ತಿಗೆದಾರರಿಗೂ ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀನಿ, ವಿತಿನ್ ಸ್ಪ್ಯಾನ್ ಆಫ್ 2 ಮಂತ್ಸಲ್ಲಿ ಮುಗಿಬೇಕು. ಏಪ್ರಿಲ್ ಇಲ್ಲ ಮೇ ಫಸ್ಟ್ ವೀಕಲ್ಲಿ ನಮಗೆ ರಸ್ತೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೂ ಅವರು ಒಪ್ಕೊಂಡಿದ್ದಾರೆ. ಇದು ನನಗಂತೂ ಎಲ್ಲ ಚುನಾವಣೆ ಬಂದ ಸುಮಾರು ಜನ ಈ ರಸ್ತೆ ಕೇಳಿದರು. ನಮ್ಮ ಹತ್ರ ಆಗ BJP ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಈ ಸರ್ಕಾರ ಬಂದ ಮೇಲೆ 10 ಕೋಟಿ ಮತ್ತು 10 ಕೋಟಿನೂ ಇದೇ ರಸ್ತೆಗೆ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ. ಇಲ್ಲಿ ಸಾರ್ವಜನಿಕರು ಸ್ವಲ್ಪ ಆ ರಸ್ತೆ ಮಾಡುವಾಗ ಅವ್ರು ಸಹಕಾರ ನೀಡಬೇಕು. ನಮ್ಮ ಬಾರ್ಡ್ರಿಂದ ಅಪ್ ಟು ಚೇಳೂರು ತನಕ ಆಗಿದೆ. ಈಗ ಸದ್ಯಕ್ಕೆ ಇದು ಚೇಳೂರು ಈಗ ಹೊಸ ರಸ್ತೆ ಎಲ್ಲಿ ಮಾಡಿದ್ವಿ ಅದು ಜಾಯಿಂಟ್ ಮಾಡೋ ತನಕ ಆಗಿದೆ. ಉಳಿದಿದ್ದ ಟೆಂಡರ್ ಪ್ರಕ್ರಿಯೆ 7 ಕೋಟಿ ಚೇಳೂರಿಂದ ಶೇರ್ಕೊಂಡು ಕೊಟ್ಟಿದ್ದು ಅದು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ಹಾಗೊಂದು ಇನ್ನೊಂದು ವಿಶೇಷ ಇವತ್ತು ಚೇಳೂರಿನಲ್ಲಿ ಸುಮಾರು ದಿವಸದಿಂದ ತಹಸೀಲ್ದಾರು ಚೇಳೂರಿಗೆ ಬಂದಿರಲಿಲ್ಲ. ಇವತ್ತಾನೆ ಶ್ರೀನಿವಾಸ ನಾಯ್ಡು ಅಂತ ಬಂದು ನನ್ನ ಹತ್ರಕ್ಕೆ ಬಂದು ಇವತ್ತು ಮಾತನಾಡಿಕೊಂಡು ಈಗ ಬಂದು ಚಾರ್ಜ್ ತಗೊಂಡಿದ್ದಾರೆ. ಇನ್ನು ಮೇಲೆ ಈ ಭಾಗದಲ್ಲಿ ಈ ತಾಲೂಕು ಆಫೀಸ್ ಏನೇ ಕೆಲಸ ಇದ್ದರೂ ಸುಗಮವಾಗಿ ನಡೆಯುತ್ತೆ. ಯಾರೂ ಬಾಗೇಪಲ್ಲಿ ಬರೋಂಥ ಅವಶ್ಯಕತೆ ಇರಲ್ಲ. ನಾನು ತಹಸೀಲ್ದಾರ್ಗೂ ಹೇಳಿದ್ದೀನಿ, ಹೊಸ ತಾಲೂಕು ನೀಟಾಗಿ ಮಾಡಿಕೊಳ್ಳಬೇಕು ಅಂತ ಸೂಚನೆ ನೀಡಿದ್ದೀನಿ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶುಕ್ರವಾರ ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಹೊಸಕೋಟೆಯಿಂದ ಚಿಂತಾಮಣಿಯವರೆಗಿನ ಮರುಡಾಂಬರೀಕರಣ ರಸ್ತೆಯನ್ನು ಪರಿಶೀಲನೆ ನಡೆಸಿದರು. ಮರುಡಾಂಬರೀಕರಣ ರಸ್ತೆ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕಳೆದ ಬಜೆಟ್ನಲ್ಲಿ ದೇವನಹಳ್ಳಿಯಿಂದ ಕೋಲಾರದವರೆಗೆ ಚತುಷ್ಪಥ ರಸ್ತೆಯನ್ನ ಮಾಡಬೇಕೆಂದು ವಿನ್ಯಾಸ ಮಾಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ ವೃತ್ತದಲ್ಲಿ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಈ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆ ಆಗದ ಹಾಗೆ ಹೇಗೆಲ್ಲ ಅಭಿವೃದ್ಧಿ ಪಡಿಸಬಹುದು ಎಂದು ಚರ್ಚಿಸಿದ್ದೇವೆ ಎಂದ್ರ. ಸದ್ಯದಲ್ಲಿಯೇ ಕೆಆರ್ಡಿಸಿಎಲ್ಗೆ ವಿನ್ಯಾಸವನ್ನ ಸಲ್ಲಿಸಲಿದ್ದಾರೆ. ಇಲ್ಲಿ ಕೇವಲ ರಸ್ತೆ ಡಾಂಬರೀಕರಣವನ್ನಲ್ಲದೆ ರಸ್ತೆಯ ಏರಿಳಿತವನ್ನು ಸರಿಪಡಿಸುವ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಹೆಚ್ಚಿನ ಅನುದಾನದ ಅಗತ್ಯವಿದೆ. ಇದಲ್ಲದೆ ಟೋಲ್ ಪ್ಲಾಜಾ ಬಳಿ ಕೆಲವು ಬದಲಾವಣೆ ಮಾಡಬೇಕಿದೆ. ಹೊಸಕೋಟೆಯಿಂದ ಚಿಂತಾಮಣಿಯವರೆಗೆ 38.5 ಕೋಟಿ ಅನುದಾನವನ್ನ ಸರ್ಕಾರ ಮರು ಡಾಂಬರೀಕರಣಕ್ಕಾಗಿ ಬಿಡುಗಡೆ ಮಾಡಿದೆ ಎಂದ್ರ. ನ್ಯಾಯಾಲಯಗಳಲ್ಲಿ ಕಾನೂನು ತೊಡಕಿನಿಂದ ಕಾಮಗಾರಿ ತಡವಾಗಿತ್ತು. ಈಗ ಎಲ್ಲ ನಿವಾರಣೆಯಾಗಿದೆ. ಹೆಚ್ಚಿನ ಅನುದಾನ ನೀಡುವಂತೆ ಲೋಕೋಪಯೋಗಿ ಸಚಿವರ ಗಮನಕ್ಕೆ ತರಲಾಗುವುದು. ಮಾಡುವ ಕೆಲಸ ಸರಿಯಾದ ರೀತಿಯಲ್ಲಿ ಹಾಗೂ ಗುಣಮಟ್ಟದ ರಸ್ತೆಯಾಗಬೇಕೆಂಬ ಉದ್ದೇಶದಿಂದ ಪರಿಶೀಲನೆ ನಡೆಸಲಾಗಿದೆ ಎಂದು ಹೇಳಿದ್ರ. ಈ ಸಂದರ್ಭದಲ್ಲಿ ಈ ಭಾಗದ ಸಾರ್ವಜನಿಕರೊಂದಿಗೆ ಚರ್ಚೆ ನಡೆಸಿದ್ರ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಮುಖ್ಯ ಇಂಜಿನಿಯರ್ ವಸಂತ್, ತಹಸೀಲ್ದಾರ್ ಬಿಎನ್ ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹಾಜರಿದ್ರ. ಇದು ಏನು ರಸ್ತೆ ಇದೆ ಅದನ್ನ 4 ಲೇನ್ ಅಂದ್ರೆ 4 ಪಥಗಳ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಡಿಸೈನ್ ನಡೀತಾ ಇದೆ. ಇಲ್ಲಿ ನಮ್ಮ ಹೆಚ್ ಕ್ರಾಸ್ ನಲ್ಲಿ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಮತ್ತು ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಈ ರಸ್ತೆಯಲ್ಲಿ ಮುಖ್ಯವಾಗಿ ವಾಹನ ದಟ್ಟಣೆ ಆಗಿದೆ. ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಈ ಒಂದು ಹೆಚ್ ಕ್ರಾಸ್ನ ಜಂಕ್ಷನ್ ಅಲ್ಲಿ ಸುಮಾರು 10-15 ನಿಮಿಷ 20 ನಿಮಿಷ ಟ್ರಾಫಿಕ್ ಬ್ಲಾಕ್ ಆಗುವಂಥದ್ದನ್ನ ಪರಿಸ್ಥಿತಿಗಳನ್ನ ನೋಡ್ತಾ ಇದೀವಿ. ಏನು ಏರಿಳಿತಗಳಾಗಿದ್ದಾವೆ ಅದನ್ನ ಪ್ರೊಫೈಲ್ ಕರೆಕ್ಷನ್ ಅಂತ ಮಾಡ್ತಾರೆ. ಮೊದಲು ಬೇರೆ ರೀತಿ ಟಾರ್ ಹಾಕ್ಬಿಟ್ಟು ಅದನ್ನ ಲೆವೆಲ್ ತಗೊಂಡು ಆಮೇಲೆ ಅದ್ರ ಮೇಲೆ ರೀಸರ್ಫೇಸಿಂಗ್ ಅಂತ ಏನು ಹೇಳ್ತೇವೆ. ರೀಸರ್ಫೇಸಿಂಗ್ ಮಾಡಿದಾಗ ಆವಾಗ ವಾಹನಗಳು ರಸ್ತೆ ಮೇಲೆ ಹೋದಾಗ ಈ ರೀತಿಯಾಗಿ ಆಡುವಂಥದ್ದು ಮತ್ತೊಂದು ಏನು ತಪ್ಪುವಂಥದ್ದಾಗತ್ತೆ. ಇದು ಸ್ವಲ್ಪ ಆ ಭಾಗದಲ್ಲಿ ಜಾಸ್ತಿ ಆ ರೀತಿ ಆಗ್ತಾ ಇದೆ ಅಂತ ನಾನು ಮೊನ್ನೆ ಕಳೆದ ಭಾನುವಾರ ಊರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಗಮನಿಸಿದೆ. ಸ್ವಲ್ಪ ವಾಹನದ ಮೂವ್ಮೆಂಟ್ ಜಾಸ್ತಿ ಇದೆ, ಅಂಡ್ಯುಲೇಷನ್ಸ್ ಜಾಸ್ತಿ ಇದೆ ಅಂತಕ್ಕಂಥದ್ದು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದು ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ 2ನೇ ನಂಬರ್ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳಿಂದ ಬಹುತೇಕ ಮಕ್ಕಳು ತಯಾರು ಮಾಡಿದ ವಸ್ತು ಪ್ರದರ್ಶನವನ್ನ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು ವೀಕ್ಷಿಸಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಕಲಿಕೆ ಇಲ್ಲದೆ ಮುಚ್ಚುವ ಹಂತದಲ್ಲಿದ್ದು, ಈ ಸರ್ಕಾರಿ ಶಾಲೆಯ ಮಕ್ಕಳು ವಿಜ್ಞಾನದ ಪ್ರದರ್ಶನ ಮಾಡಿ ಶಾಲೆಯ ಶಿಕ್ಷಕರು ಹಾಗೂ ಪಾಲಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದ್ರ. ಸರ್ಕಾರಿ ಶಾಲೆ ಮಕ್ಕಳು ಹಲವು ವಿಜ್ಞಾನ ಪ್ರದರ್ಶನದ ವಿವರಗಳನ್ನು ಇಂಗ್ಲಿಷಿನಲ್ಲಿ ಪಾಲಕರಿಗೆ ವಿವರಿಸಿ ಹೇಳಿದ್ದು ವಿಶೇಷವಾಗಿತ್ತ. ಕಿರಣ್ ಕುಮಾರ್ ಪೂಜಾರ್, ಸಿಟಿವಿ ನ್ಯೂಸ್, ಧಾರವಾಡ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ
ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಂಚಿತರಾದ ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನೋದ ಅಸೋಟಿಯರನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ನವಲಗುಂದ ವಿಧಾನಸಭಾ ಕ್ಷೇತ್ರದ ವಿನೋದ ಅಸೋಟಿ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ಪಟ್ಟಣದ ಕಾಂಗ್ರೆಸ್ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ರು. ಈ ವೇಳೆ ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನ ಹಿರೇಗೌಡ್ರ, ಮಾಜಿ ಪುರಸಭೆ ಅಧ್ಯಕ್ಷ ಮಂಜು ಜಾಧವ್, ಅಪ್ಪಣ್ಣ ಹಳ್ಳದ, ಜೀವನ್ ಪವಾರ್, ಮೋದಿನಾ ಶಿರೂರ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಂಬ್ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಬೆಂಗಳೂರು, 9 ಮಂದಿಗೆ ಗಂಭೀರ ಗಾಯ. ಬಾಂಬ್ ಸ್ಫೋಟ ದೃಢಪಡಿಸಿದ ಸಿಎಂ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ, ಪ್ರಾಧಿಕಾರ ನೇಮಕ ಬದಲಿಸಲು ಮುಖ್ಯಮಂತ್ರಿಗೆ ಮನವಿ. ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿ ಇನ್ನು ಮುಂದೆ ಕಾಗದರಹಿತ, ಈ ಆಡಳಿತ ಕಚೇರಿಗೆ ಚಾಲನೆ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ಗುಡಿಬಂಡೆ ತಾಲೂಕಿನ ಕೆರೆಗಳಿಗೆ ವಕ್ಕರಿಸಿದ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಾ, ಕೆರೆಗಳಲ್ಲಿ ಮಣ್ಣು ಖಾಲಿ ಮಾಡುತ್ತಿರುವ ಕ್ರಮಕ್ಕೆ ಸ್ಥಳೀಯರ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.